ಅದು 40 ವ್ಯಾಟ್ ಗೆ ಸೇಮ್ ಕೊಡ್ತಿತ್ತು ನೋಡಿ. ಜಸ್ಟ್ ಬೈ ರಿಪ್ಲೇಸಿಂಗ್ the old tubes by LEDs directly we save 50% of energy. 40 to 20 ಬಂತು ಸೇಮ್ ಬ್ರೈಟ್ನೆಸ್ ಕೊಡ್ತಾವ. ಒಂದು ಫ್ಯಾನ್ ಏನ್ ಫ್ಯಾನ್ ಅದಲ್ಲ, ಯೂಶುವಲಿ ಫ್ಯಾನ್ ಅದು 100 ವ್ಯಾಟ್ ಇರ್ತದೆ ಪವರ್, 90 to 100 ವ್ಯಾಟ್ಸ್ ಒಂದು ಫ್ಯಾನ್. ಇಂಥವು 10 ಫ್ಯಾನ್ 1 ಅವರ್ ಕಂಟಿನ್ಯೂಸ್ ರನ್ ಆದ್ರೆ 1 ಕಿಲೋವ್ಯಾಟ್ ಎನರ್ಜಿ ಖರ್ಚಾಗಿರ್ತದೆ. 1 ಕಿಲೋವ್ಯಾಟ್ ಎನರ್ಜಿ ಅರ್ಥ ಆಯ್ತಾ? ಅದು ಒಂದು ಫ್ಯಾನ್ 10 ಅವರ್ಸ್ ಆದ್ರೆ ಅಗೇನ್ 1 ಕಿಲೋವ್ಯಾಟ್ ಅವರ್. ಅದಕ್ಕೆ ನೀವು ಒಂದು ಫ್ಯಾನ್ ಆನ್ ಮಾಡಿ ಲಾಕ್ ಹಾಕೊಂಡು ಒಂದು 10 ತಾಸು ಹೊರಗೆ ಹೋಗಿ ಅಂತ ತಿಳ್ಕೊರಿ, 1 ಕಿಲೋವ್ಯಾಟ್ ಎನರ್ಜಿ ಸುಮ್ಮನೆ ವೇಸ್ಟ್ ಮಾಡ್ತೇನೆ ನೀವು. ಅರ್ಥ ಆಗುತ್ತಾ? ಸೊ ಅದಕ್ಕೆ ಯಾವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು. ಹಂಗಂತೇಳಿ ರಾತ್ರಿ ಲೈಟ್ ಆರ್ಸ್ ಕಲ ಹಾಕೊಂಡು ಕೂಡ್ಬೇಡ ಎನರ್ಜಿ ಉಳಿಸೋಂತರಿ ಅಂತ ಹೇಳಿ. ನಾನು ಹೇಳಿದ್ದೇನು, ಯಾವಾಗ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡ್ಕೋಬೇಕು. ಡೋಂಟ್ ವೇಸ್ಟ್ ದಿ ಎನರ್ಜಿ. ಯಾಕಂತಂದ್ರೆ ನಮಗೆ ಮತ್ತೆ ಮತ್ತೆ ಸಿಗಂಗಿಲ್ಲ. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಹೌದಾ? ಥ್ರೂಔಟ್ ದಿ ವರ್ಲ್ಡ್, ಬರೇ ನಮ್ಮ ಇಂಡಿಯಾದಾಗಲ್ಲ, ಇಡೀ ವರ್ಲ್ಡ್ ಒಳಗೆ ಡಿಪೆಂಡ್ ಆಗ್ಯದ. ಹೌದಲ್ಲ? ಮುಂದಿನ ಪೀಳಿಗೆಗೆ ಸಿಗೋಂಗೇ ಇಲ್ಲದ. ಹೋಗ್ಬಿಡಿ, ನಾವ್ ಹೇಳ್ತಾನೆ ಆರಾಮಿರ್ತೇವೆ, ಮುಂದಿನವ್ರು ಏನಾರ ಆಗಿರ್ತಾನೆ. ಹಂಗಲ್ಲ. ಒಂದು ದೇಶ ಉಳಿಬೇಕಂತಂದ್ರೆ ಅದ್ರೊಳಗ ಏನ್ ರಿಸೋರ್ಸ್ ಇರ್ತಾವಲ್ಲ ಅವ್ನು ಉಳಿಸ್ಬೇಕು. ಉಳಿಸಿದಾಗ ನಾವು ಸೇಫ್ ಇರ್ಲಿಕ್ಕೆ ಸಾಧ್ಯ ಇದೆ. ಈಗ ಮೊನ್ನೆ ಏನು ವಾರ ಆಯ್ತಲ್ಲ, ಅದು ವಾರ ಆಗಬಾರ್ದು ಆಕ್ಚುವಲ್, ಆದ್ರೆ ಆಗುವಂಗ ಅಲ್ಲಿ ಕ್ರಿಯೇಟ್ ಆಗ್ತದಂತ ಸಿಚುವೇಶನ್. ನಾವು ಮಾಡಬಾರ್ದಂತ ನಾವು ಬಿಟ್ಟಿವಿ ಅಂತಂದ್ರೆ ಅವ್ರು ಸುಮ್ಮನೆ ಹೊಡೆದ್ರು ನಾವೆಲ್ಲ ಮತ್ತೆ ಅದಕ್ಕೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಸೊ ಅದನ್ನ ಉಳಿಸ್ಕೋಬೇಕಂತಂದ್ರೆ ನಮ್ಗೆ ರಿಸೋರ್ಸ್ ಬೇಕೇ ಬೇಕು. ನಮ್ಮ ಕಡೆ ರಿಸೋರ್ಸ್ ಇರ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ವೆಪನ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅವನ್ನ ನಾವು ಉಳಿಸ್ಕೋಬೇಕಲ್ಲ. ಈಗ ನಮಗೆ ಎಲೆಕ್ಟ್ರಿಸಿಟಿ ಕಡಿಮೆ ಇತ್ತಂದ್ರೆ ಬೇರೆ ಕಡೆಯಿಂದ ಅದನ್ನ ಮತ್ತೆ ಪರ್ಚೇಸ್ ಮಾಡ್ಬೇಕಾ? ಪರ್ಚೇಸ್ ಮಾಡ್ಲಿಕ್ಕೆ ರೊಕ್ಕ ಕೊಡ್ಬೇಕಾ? ಅಲ್ಲಿ ರೊಕ್ಕ ಕಡಿಮೆ ಆತಂತಂದ್ರೆ ಅಲ್ಲಿ ವೆಪನ್ಸ್ ಖರೀದಿ ಮಾಡೋಕ್ಕಾಗಲ್ಲ. ಹೌದಲ್ಲ? ಈಗ ನಾವು ಸ್ಟ್ರಾಂಗ್ ಇದ್ವಪ್ಪ ಅಂತಂದ್ರೆ ನಮಗೆ ಅಪೋಸಿಟ್ ಇದ್ದವ್ರು ನಮ್ಗೆ ಹೇಳ್ತಾರೆ, ಇಲ್ಲಾಂದ್ರೆ ಹೇಳಂಗಿಲ್ಲ. ಸೊ ಅದಕ್ಕೆ ಇವೆಲ್ಲ ಒಂದು ನೋಡಿ, ಒಂದು ಸಣ್ಣ ಇದು ಎಲ್ಲ ಕಡೆ ಲಿಂಕ್ ಇರ್ತದ. ಅರ್ಥ ಆಯ್ತಾ? ಸೊ ಪ್ರತಿಯೊಂದಕ್ಕೆ ಇಷ್ಟು ಬಜೆಟ್ ಅಂತ ಮಾಡಿರ್ತಾರ. ಆ ಬಜೆಟ್ ಅನ್ನ ಜಾಸ್ತಿ ಮಾಡ್ಬೇಕಂತಂದ್ರೆ ಅಲ್ಲಿ ರಿಸೋರ್ಸ್ಗಳು ಜಾಸ್ತಿ ಇರ್ತವೆ. ಸೊ ಅದಕ್ಕೆ ಅವ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಗಲ್ಲ, ನಮ್ಮಿಂದನೇ ಆಗ್ಬೇಕು. ಕೂಡ ನಾವು ಒಬ್ಬ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಇನ್ನೂ ಭಾಳ ಮಂದಿ ಹಾಳು ಮಾಡ್ತಾರ. ನಾವು ಫಸ್ಟ್ ಉಳಿಸೋದನ್ನ ನಾವು ಕಲಿಬೇಡ. ನಮ್ಮ ಡಿಸಿಪ್ಲಿನ್ ನಮಗೆ, ಆಮೇಲೆ ಮತ್ತೊಬ್ಬ ಹೇಳಕ್ ಬರ್ತದೆ ನಮ್ಗೆ. ಹೌದಲ್ಲ? ಸೊ ಹಿಂಗ 1 by 1 ಹನಿ ಗುಡಿದ್ರೆ ಹಳ್ಳ ಅಂತಾರಲ್ಲ, ಆಮೇಲೆ ಹಳ್ಳಗಳೋಗಿ ನದಿ ಆಗುತ್ತೆ, ನದಿಗಳೋಗಿ ಸಮುದ್ರ ಆಗ್ತದೆ, ಹಿಂಗೆಲ್ಲ ದೊಡ್ಡದಾಗ್ತದೆ ಹೋಗೋದು. ಸೊ ನಾವೇ ಮೊದಲು ವಿಚಾರ ಮಾಡಲಿಲ್ಲ ಅಂತಂದ್ರೆ ಯಾವುದೂ ಆಗೋಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಇದನ್ನ ತಲೆ ಒಳಗೆ ಇಟ್ಕೊಂಡು ಎನರ್ಜಿಯನ್ನ ಸೇವ್ ಮಾಡ್ರಿ, ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ. ನಿಮ್ಮ ಎನರ್ಜಿನೂ ಉಳಿಸ್ಕೋರಿ, ನಿಮ್ಮ ಹೆಲ್ತ್ ಚೆನ್ನಾಗಿಟ್ಕೋರಿ, ವರ್ಕ್ ಮಾಡಿ. ಯಾವುದು ಅಸಾಧ್ಯ ಅನ್ನೋದಿಲ್ಲ ಜಗತ್ತಿನಾಗ, ಎಲ್ಲ ಸಾಧ್ಯ ಆಗ್ತದೆ. ಫಸ್ಟ್ ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಓಕೆನಾ? ಈಗ ನಾನು ಕಂಪ್ಲೀಟ್ ಮಾಡಿದ ಚಾಪ್ಟರ್ ಅದು. ನಾಳೆ ಏನಾದ್ರೂ ಸಾಧ್ಯ ಆದ್ರೆ ಇನ್ನೊಂದು 1 ಅವರ್ ಬರ್ತೀನಿ, ಅದ್ರೊಳಗಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ.